ಮುತ್ತತ್ತಿಯಲ್ಲಿ ಕಾವೇರಿ ನದಿಯಲ್ಲಿ 5 ಜಲಸಮಾಧಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬದುಕುಳಿದಂತಹ ಓರ್ವ ವ್ಯಕ್ತಿ ಇವತ್ತು ಮಾತನಾಡಿದ್ದಾರೆ. ಬೀಗರೂಟವನ್ನ ಮುಗಿಸಿ ನೀರಿನಲ್ಲಿ ಆಟ ಆಡೋಕೆ ಅಂತ ಇಳಿದಿದ್ರು. ಆ ಕೊನೆ ಕ್ಷಣದ ವಿಡಿಯೋಗಳು ಕೂಡ ಇದ್ದಾವೆ. ಆಟ ಆಡ್ತಾ ಆಡ್ತಾ ನೀರಿನ ಆಳವನ್ನ ಅರಿಯುವಲ್ಲಿ ವಿಫಲರಾಗಿದ್ದಾರೆ. ಒಬ್ರು ಬೀಳ್ತಾರೆ, ಒಬ್ಬರ ಜೊತೆಗೆ ಮತ್ತೊಬ್ರು ರಕ್ಷಣೆ ಮಾಡೋಕೆ ಹೋಗಿ ಒಟ್ಟು 5 ಜಲಸಮಾಧಿ ಆಗ್ತಾರೆ. ಕುಟುಂಬಸ್ಥರ ಗೋಳಾಟ ಆಕ್ರಂದನ ಇವತ್ತು ಮುಗಿಲು ಮುಟ್ಟಿದೆ. ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದೆ ಕುಟುಂಬ. ಮಂಡ್ಯದ ಮೆಮ್ಸ್ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ನಾನು ರಕ್ಷಿಸೋಕೆ ಅಂತ ಹೇಳಿ ನೀರಿಗೆ ಬಿದ್ದಾಗ ಸ್ಥಳೀಯರು ನನ್ನನ್ನ ರಕ್ಷಣೆ ಮಾಡಿದ್ರು. ಆದ್ರೆ ನನ್ನ ಅಕ್ಕ, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲರೂ ನೀರಿನಲ್ಲಿ ಮುಳುಗಿ ಜೀವ ಕಳ್ಕೊಂಡ್ರು ಅಂತ ಹೇಳಿ ಘಟನೆಯ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ದುರಂತದಲ್ಲಿ ಬದುಕುಳಿದಂಥ ರವಿ. ಆ ಕೊನೆ ಕ್ಷಣದ ವಿಡಿಯೋನ ಗಮನಿಸ್ತಾ ಇದ್ದೀರಿ ನೋಡಿ. ಒಂದು ಕಡೆಗೆ ಎಲ್ಲರೂ ಖುಷಿಯಾಗಿ ಕಾವೇರಿ ನದಿಯಲ್ಲಿ ಈಜಾಡ್ತಾ ಇದ್ರು, ಆಟವಾಡ್ತಾ ಇದ್ರು. ಆದ್ರೆ ನೆಲ ಕಾಣಿಸ್ತಾ ಇತ್ತು. ಆ ನೆಲ ಕಂಡಂತಹ ಕಾರಣಕ್ಕಾಗಿ ಆಳ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಆ ಸಂದರ್ಭದಲ್ಲಿ ಮೊದಲಿಗೆ ವಿಜಯಮ್ಮ ನೀರಿನಲ್ಲಿ ಮುಳುಗೋದಕ್ಕೆ ಶುರುವಾಗ್ತಾರೆ. ಆಗ ಅಕ್ಕಪಕ್ಕ ಇದ್ದವರು ಅವರನ್ನ ರಕ್ಷಣೆ ಮಾಡೋಕೆ ಅಂತ ಹೋಗ್ತಾರೆ. ಅವರೆಲ್ಲರ ಜೀವನೂ ಹೋಗ್ಬಿಡುತ್ತೆ, ಇನ್ಕ್ಲೂಡಿಂಗ್ ಕಾರು ಚಾಲಕ ಮಹೇಶ್. ರವಿಯೂ ಕೂಡ ರಕ್ಷಣೆ ಮಾಡೋಕೆ ಹೋದಂತೆ. ಆದರೆ ಅಷ್ಟರಲ್ಲಿ ಸ್ಥಳೀಯರು ಅವರನ್ನ ರಕ್ಷಣೆ ಮಾಡಿದ್ರು. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಬಿಟ್ಟಿದೆ. ಬೆಂಗಳೂರಿಂದ ಕಬ್ಬಳಿಗೆ ಹೋಗಿ ದೇವಸ್ಥಾನ ಮಾಡಿಕೊಂಡು ಬೀಗರೂಟ ಇತ್ತು. ಬೀಗರೂಟ ಮುಗಿಸ್ಕೊಂಡು ಅಲ್ಲೇ ಕಬ್ಬಳಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಹಿಂಗೆ ಬೆಂಗಳೂರು ಕಡೆ ಬಂದ. ಅಲ್ಲಿಂದ ಮುತ್ತತ್ತಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಂಗೆ ಹೊಂಟೋಮ್ಮ ಅಂದ್ಬಿಟ್ಟು ಹೋದ. ಅಲ್ಲಿ ಕಾವೇರಿ ನದಿಯಲ್ಲಿ ಹೋಗಿ ಪೂಜೆ ಮಾಡಿ ಮುಖ ತೊಳಿಕ್ಕೆ ಹೋಗಿ ಕಾಲು ಜಾರಿ ಹಂಗೆ ಆಟ ಆಡ್ತಾ ಕಾಲು ಜಾರಿ ಬಿದ್ದು ಎಲ್ಲ. ಎಷ್ಟು ಜನ ಬಂದಿದ್ದಾರೆ? ಒಟ್ಟು 6 ಜನ. ಏನೇನು ಆಗಬೇಕು ನಿಮಗೆ? ನಮಗೆ ಅಕ್ಕ ಒಬ್ಬಳು, ಮನೆಯವರು ವೈಫ್ ಒಬ್ಬಳು, ಮಗಳೊಬ್ಬಳು, ಮತ್ತು ನಮ್ಮ ಅಕ್ಕನ ಮಗಳು, ಫ್ರೆಂಡ್, ಕಾರ್ ಡ್ರೈವರ್ ಮಾಮೂಲಿ. ಅವ್ರು ಕಾರ್ ಡ್ರೈವರ್ ನಿಮ್ಮ ಫ್ರೆಂಡ್ ಅವರು? ಹ್ಞೂ, ಫ್ರೆಂಡ್. ಏನಾಯಿತು ಅವಾಗ ಟೈಮಲ್ಲಿ ಅಂತ? ಅದೇ ಬಿದ್ದೋದ್ರಲ್ಲ, ಆವಾಗ ನಮ್ಮ ಫ್ರೆಂಡು ಕಾರ್ ಡ್ರೈವರು ಎಳಕ್ಕೆ ಹೋದರು. ಎಳಕ್ಕೆ ಹೋದಾಗ ಹಿಂದೆ ನಾನು ಮುಳುಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಬಂದು ಹೇಳಿದ್ರು, ನಾನು ಬದುಕೊಂಡು ಇದ್ದವರೆಲ್ಲನೂ ಎಳಕ್ಕೆ ಹಾಕ್ಬೋದು. ಫಸ್ಟ್ ಯಾರು ಮುಳುಗ್ತಾ ಇದ್ರು? ನಮ್ಮ ಅಕ್ಕ, ಚಿಕ್ಕಕ್ಕ. ಅದೇ ಆಟ ಆಡ್ತಾ ಇರ್ತಾರೆ 4 ಜನ. ವಿಡಿಯೋ 4 ಜನ ಹೆಂಗಾಯ್ತು ಅದು ಪೂಜೆ ಮಾಡುವಾಗ ಪೂಜೆ ಮಾಡ್ಬಿಟ್ಟು ಹೋಗಿ ಅಲ್ಲಿ ಆಟ ಆಡ್ತಿದ್ರು. ಆವಾಗ ನಮ್ಮ ಅಕ್ಕ, ಚಿಕ್ಕಕ್ಕ ಜಾರು ಬಿದ್ದುಬಿಟ್ರು. ಅವ್ರು ಬಿದ್ದು ಅಂದ್ಬಿಟ್ಟು ನಮ್ಮ ವೈಫ್ ಎಳಕ್ಕೆ ಹೋದ್ರು. ಇವರಿಬ್ಬರು ಎಳ್ಕೊಕ್ ಹೋದ್ರಲ್ಲ. ಆಮೇಲೆ ಇವ್ರಿಗೆ ಆಗಿಲ್ಲ. ಆಮೇಲೆ ಫ್ರೆಂಡ್ ಇದ್ರಲ್ಲ ಮಹೇಶ್, ಹೋಗು ಅಂದ್ಬಿಟ್ಟು ಹೋದ. ಆವಾಗ ಮಹೇಶ್ ಹೋದ, ಅವನ ಕೈಲೂ ಆಗ್ದೋಯ್ತು. ಆಮೇಲೆ ಪಾಪನ ಹಿಡ್ಕೊಂಡೆ ಇದ್ದ. ಆಮೇಲೆ ನಾನು ಪಾಪ ಕೈಲಿ ಮೊಬೈಲು ಎಲ್ಲ ಕೊಟ್ಬಿಟ್ಟು ನಾನು ಸೇವ್ ಮಾಡ್ದೆ. ಅದು ಹಳ್ಳ ಆಗಿತ್ತ ಏನೋ ಗೊತ್ತಿಲ್ಲ, ನೋಡಿಲ್ಲ ನಾನು. ಅಂದರೆ ಅವ್ರು ಈಜಬೇಕಾದ್ರೆ ಇಷ್ಟಿತ್ತು ನೀರು, ಇಷ್ಟೇ ಐತದ ಸರ್ ಮಂಡಿಗೆ. ಅದು ಕಾಲು ಜಾರು ಬಿದ್ದದ್ರಿಂದ ಹಂಗಾಗಿದೆ. ನಾವು ಜಯ ಬೇಡ್ರಳ್ಳಿ, ಚನ್ನಪಣ್ಣ ತಾಲೂಕು. ನಾವು ಕೂಲಿ ಕೆಲಸ ಮಾಡೋದು. ತರಕಾರಿ ಅಂಗಡಿ? ಸೊಪ್ಪು ತರಕಾರಿ ಮಾಡ್ತೀವಿ. ಈಗಿರೋದು ಅಲ್ಲೇ ಬೆಂಗಳೂರಲ್ಲೇ ಇದ್ದದ್ದು. ಇಲ್ಲಿ ಫಂಕ್ಷನ್ ಇದೆ ಬ್ಯಾಡ್ರಳ್ಳಿ, ಸ್ವಂತ ಊರು. ಇಲ್ಲ ಬ್ಯಾಡ್ರಳ್ಳಿ, ಜಗದಾಪುರ ಬ್ಯಾಡ್ರಳ್ಳಿ. ಇಲ್ಲ ಕದ್ದೂರಲ್ಲೊಂದು, ಅಣಿಗೆರೆಲ್ಲೊಂದು, ಬ್ಯಾಡ್ರಳ್ಳಿ 2, ಬೆಂಗಳೂರು ಒಂದು, ಬೆಂಗಳೂರಲ್ಲಿ ಫ್ರೆಂಡ್ ಒಂದು, ಕದ್ಲೂರು ನಮ್ಮ ಅಕ್ಕನ ಮಗಳು ಆಣಿಗೆರೆ ಬಂದು, ನಮ್ಮ ವೈಫು ಮಗಳು ಜಯ ಬ್ಯಾಡ್ರಳ್ಳಿ. ಶ್ವೇತಾ ಚೈತ್ರ ನನ್ನ ಮಗಳು, ಶ್ವೇತಾ ನಮ್ಮ ವೈಫ್. ನಿಮ್ಮ ಮಗಳು ಏನು ಮಾಡ್ತಿದ್ಲು? ಓದ್ತಾ ಇದ್ಲು, BCom 2nd year, ವಾಸವಿ ಕಾಲೇಜ್. ಎಷ್ಟು ಜನ ಮಕ್ಕಳು? ಇಬ್ಬರು ಹೆಣ್ಮಕ್ಳು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಗ್ರಾಮದಲ್ಲಿರ್ತಕ್ಕಂಥ ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ನಿನ್ನೆ ನೀರಿಗಿಳಿದಂಥ ಸಂದರ್ಭದಲ್ಲಿ 5 ಜನ ಮೃತಪಟ್ಟಿರ್ತಾರೆ. ಇದು ಭಾಳ ವಿಷಾದದ ಸಂಗತಿ ಮತ್ತು ನೋವಿನ ಸಂಗತಿಯೂ ಕೂಡ ಹೌದು. ನಾನು ಪ್ರಾಥಮಿಕವಾಗಿ ವರದಿಯನ್ನು ಪಡೆದುಕೊಂಡಂಥ ಪ್ರಕಾರ ನಿನ್ನೆ ಸರಿಸುಮಾರು 4:15 ಕಾವೇರಿ ಜಲಾನಯನದ ಒಂದು ನದಿ ತೀರದಲ್ಲಿ ಅವರು ನೀರಿಗೆ ಇಳಿದು ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಚಾತುರ್ಯವಾಗಿ ಘಟನೆ ನಡೆದಿರತಕ್ಕಂಥದ್ದು. ಒಬ್ಬರು ಕೆಳಗಡೆ ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವರು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಕುಟುಂಬದ ಭಾವನಾತ್ಮಕವಾದಂಥ ಸಂಕೇತವಾಗಿರೋದ್ರಿಂದ ಅವರು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ
ಹೋಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಅವರ ಕುಟುಂಬಸ್ಥರಿಗೂ ಕೂಡ ಇವಾಗಲೇ ನಾವು ಸಾಂತ್ವನವನ್ನು ಹೇಳಿದ್ದೀವಿ. ನಾವೇನೇ ಸಾಂತ್ವನವನ್ನು ಕೂಡ ಹೇಳಿದರೂ ಕೂಡ ಜೀವ ಹೋದ ನಂತರ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗಬಾರ್ದಾಗಿತ್ತು. ಅಹಿತಕರವಾದಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಏನು ಮುತ್ತತ್ತಿ ಭಾಗದಲ್ಲಿ ಈ ಥರ ಪದೇ ಪ್ರಕರಣಗಳು ಕೂಡ ಮರುಕಳಿಸ್ತಾ ಇದೆ. ನಾವೀಗಾಗಲೇ ಸುಮಾರು ಕಳೆದ 2 ವರ್ಷಗಳ ಹಿಂದೆ ಏನು ಈ ಥರ ವರ್ಷಕ್ಕೆ ಸುಮಾರು 4 ರಿಂದ 5 ಪ್ರಕರಣಗಳು ಆಗ್ತಾಯಿದೆ. ಈ ಕಳೆದ ವರ್ಷವೂ ಕೂಡ 4 ಆಗಿತ್ತು, ಅದರ ಹಿಂದಿನ ವರ್ಷವೂ ಕೂಡ 5 ಆಗಿತ್ತು. ನಾನು ಕಳೆದ ಒಂದು 5 ವರ್ಷದ ಡೇಟಾವನ್ನು ತೆಗೆದುಕೊಂಡಿದ್ದೇನೆ ಪೊಲೀಸ್ ಇಲಾಖೆಯಿಂದ. ಸರಾಸರಿ 5 ರಿಂದ 6 ಜನ ಅದೇ ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ. ಅದಾದ ನಂತರ ನಾವು ಮತ್ತು ಪೊಲೀಸ್ ಇಲಾಖೆಯವರು ಮಾತನಾಡಿ ಒಂದು ಸಭೆಯನ್ನು ಕೂಡ ಮಾಡಿ ಈ ಹಿಂದೆ ಈಗಾಗಲೇ ಅಲ್ಲಿ ಸೈನ್ ಬೋರ್ಡ್ಗಳನ್ನು ಕೂಡ ಹಾಕಿದ್ದೇವೆ. ಇದು ಅಪಾಯಕಾರಿ ಸ್ಥಳ, ಯಾರಿಗೆ ನೀರಿಗೆ ಇಳಿತಾ ಇರ್ತಕ್ಕಂಥವ್ರು ದಯವಿಟ್ಟು ಮುಂದೆ ಹೋಗಬಾರ್ದು ಅನ್ನೋ ಸೈನ್ ಬೋರ್ಡ್ಗಳು, ಮತ್ತು ನಮ್ಮ ಹೋಮ್ ಗಾರ್ಡನ್ನು ಕೂಡ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ದೀವಿ. ಸೊ ನಾನು ಅದನ್ನು ಕೂಡ ಕೇಳಿದೆ. ನಮ್ಮ ಹೋಮ್ ಗಾರ್ಡು ಕೂಡ ಅಲ್ಲಿ ಇದ್ದರು ಮತ್ತು ಟೆಂಪಲ್ ಹತ್ರ ಹೋಗಿದ್ದರು ಅಂತೇಳಿ. ಬಟ್ ಏನೇ ಆದರೂ ಕೂಡ ಜನಕ್ಕೆ ನನ್ನ ವಿನಂತಿ ಇಷ್ಟೇ, ಸಾರ್ವಜನಿಕರು ಅಲ್ಲಿ ಏನು ಪೂಜೆಗೆ ಬಂದಂಥ ಸಂದರ್ಭದಲ್ಲಿ ಪೂಜೆ ಮುಗಿಸ್ಕೊಂಡು ಆ ಒಂದು ಸ್ಥಳಕ್ಕೆ ಹೋಗಿ ನೀರಿಗೆ ಇಳಿಯೋ ಅಂಥದ್ದನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕೆ ಅಂದರೆ ನಾನು ಅಲ್ಲಿ ಪರಿಶೀಲನೆ ಮಾಡೋದಂಥ ಸಂದರ್ಭದಲ್ಲಿ ತುಂಬ ಆಳವಾಗಿರ್ತಕ್ಕಂಥ ಸ್ಥಳ ಜನಕ್ಕೆ ಗೊತ್ತಾಗೋದಿಲ್ಲ. ನೀರಿದ್ದಾಗ ಅವರು ಇದೇ ಮಟ್ಟದಲ್ಲಿದೆ ಅಂತ ಭಾವಿಸ್ಕೊಂಡು ನೀರಿಗೆ ಇಳಿತಾರೆ. ಅದು ಅತಾಚಿತವಾಗಿ ಅದು ತುಂಬ ಆಳವಾಗಿದ್ದಾಗ, ಡೀಪ್ ಇದ್ದಂಥ ಸಂದರ್ಭದಲ್ಲಿ ಆ ಥರ ಘಟನೆಗಳಾಗಿರ್ತಕ್ಕಂಥದ್ದು. ಈ ಹಿಂದೆ ಆಗಿರುವಂಥ ಎಲ್ಲ ಘಟನೆಗಳು ಕೂಡ ಈ ಥರ ಒಂದು ಅಚಾತುರ್ಯವಾಗಿ ನಡೆದಿರ್ತಕ್ಕಂಥ ಘಟನೆಗಳು. ಅರಿವಿನ ಕೊರತೆಯಿಂದ ನೀರು ಮಟ್ಟ ಇಷ್ಟಿಲ್ಲ ಅಂತೇಳಿ ಭಾವಿಸ್ಕೊಂಡು ಇಳಿದಂಥ ಸಂದರ್ಭದಲ್ಲಿ ಆಗಿರೋ ಅಂಥದ್ದು. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಜೀವನ ಅನ್ನೋಂಥದ್ದು ಭಾಳ ಅಮೂಲ್ಯವಾಗಿರೋಂಥದ್ದು. ನೀರಿಗೆ ಇಳಿಯುವಂಥ ಸಂದರ್ಭದಲ್ಲಿ ಆದಷ್ಟು ಕೂಡ ಒಂದು ಜಾಗರೂಕರಾಗಿರಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೋತೇನೆ. ಹೋಮ್ ಗಾರ್ಡ್ಸು ಅಲ್ಲಿ ಏನಾದರೂ ಎಚ್ಚರಿಕೆ ಕೊಟ್ಟಿದ್ರೆ ಅವ್ರಿಗೆ ಹೋಗಬೇಡಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ 5 ಜೀವ ಉಳಿತಿತ್ತು. ನಾನು ಅದು ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ ಒಂದು ಪ್ರಾಥಮಿಕವಾದ ತನಿಖೆಯನ್ನು ಮಾಡಲಿಕ್ಕೆ. ನಿನ್ನೆ ಅವರು ಹೋಮ್ ಗಾರ್ಡ್ ಇದ್ದರು ಅಂತ ನನಗೆ ಮಾಹಿತಿ ಬಂದಿದೆ. ನಾನು ಕೂಡ ಮಾತಾಡಿದೆ. ಹೋಮ್ ಗಾರ್ಡ್ ಅವರು ಇದ್ದರು, ಎಲ್ಲಿದ್ದರು, ಮಾಹಿತಿ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ತೇನೆ. ಮತ್ತು ನಾವು ಆಗಲೇ ಸೈನ್ ಬೋರ್ಡು ಕೂಡ ಹಾಕಿದ್ದೇವೆ. ಸೊ ಇವೆಷ್ಟೆಲ್ಲ ಮಾಡಿದರೂ ಕೂಡ ನನ್ನ ವಿನಂತಿ ಇಷ್ಟೇ, ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳು ನಾವು ಪೂರ್ವ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಖಂಡಿತವಾಗಲೂ ಕೂಡ ಕೈಗೊಳ್ತೇವೆ. ನಾನು ಮತ್ತೆ ಶೀಘ್ರವಾಗಿ ಇನ್ನೊಂದು ಸಭೆಯನ್ನು ಕರೆದು, ಪೊಲೀಸ್ ಇಲಾಖೆ ಮತ್ತು ನಾವು ಸಭೆಯನ್ನು ಕರೆದು ಅಲ್ಲಿ ಇನ್ನೂ ಹೆಚ್ಚಿನದಾಗಿ ಏನು ಸೈನ್ ಬೋರ್ಡ್ಗಳನ್ನು ಹಾಕೋಂಥದ್ದಿರ್ಬೋದು, ಅಥವಾ ಹೆಚ್ಚುವರಿಯಾಗಿ ಯಾರಾದರೂ ನಮಗೆ ಹೋಮ್ ಗಾರ್ಡ್ಗಳು ಇನ್ನೂ ಹೆಚ್ಚು ಅಪಾಯಿಂಟ್ ಮಾಡಬೇಕಂದ್ರೆ ಅದ್ರ ಬಗ್ಗೆಯೂ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ. ಸರ್ಕಾರಕ್ಕೆ ವರದಿಯನ್ನು ನೆನ್ನೆ ಸಲ್ಲಿಸಿದ್ದೇವೆ, ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸರ್ಕಾರದಿಂದ ಏನು ವರದಿಗೆ ಏನು ಉತ್ತರ ಬರುತ್ತೆ ನೋಡಿಕೊಂಡು ಅವ್ರ ಕುಟುಂಬಸ್ಥರಿಗೆ ನಾವು ತಿಳಿಸ್ತೇವೆ. ಸೊ ಈ ಘಟನೆ ಆಗಿರೋದ್ರಿಂದ ನಿನ್ನೆ SP ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಯಾಗಿ ನಾನು ಕೂಡ ಭೇಟಿ ಕೊಟ್ಟು ಕುಟುಂಬದವರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದೇವೆ. ಸೊ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ನೀರಿನ ಅಪಾಯಕಾರಿ ಸ್ಥಳದಲ್ಲಿ ಇಳಿಬಾರದು ಅಂತ, ಮತ್ತು ಈ ಕುಟುಂಬದವ್ರಿಗೂ ಕೂಡ ಸಾಂತ್ವನವನ್ನು ಕೂಡ ಹೇಳ್ತೇನೆ. ಥ್ಯಾಂಕ್ ಯು.